ವೆಲ್ಕಮ್ ಟು ಎಡು ಕರ್ನಾಟಕ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ SSLC ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ 2 ರಿಂದ 3 ದಿನದಿಂದ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಕೂಡ 4 ಮಾರ್ಕ್ ಕ್ವಶನ್ಸ್ಗಳನ್ನು ಸಜೆಸ್ಟ್ ಮಾಡಿ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ 4 ಮಾರ್ಕ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಅಂದರೆ ಸೋಷಿಯಲ್ ಸೈನ್ಸು 4 ಮಾರ್ಕ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ 15 ಇಂಪಾರ್ಟೆಂಟ್ ಮತ್ತು ಪಿಕ್ಸ್ ನಿಮ್ಮ ಎಕ್ಸಾಮ್ಗಳಿಗೆ ಬರುವಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಒಂದು ಕ್ವಶನ್ಸ್ಗಳಿಗೆ ನೀವೇನಾದರೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹೋದರೆ ಸೊ ಐ ಶೋರ್ ದ್ಯಾಟ್ ನಿಮಗೆ 12 ಮಾರ್ಕ್ಸ್ ಆದರೂ ನಿಮಗೆ ಪಕ್ಕ ಬಂದಿರುತ್ತೆ. ಸೊ ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಇಲ್ಲಿ ಎಲ್ಲ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಆಗಿರ್ಬೋದು ಮತ್ತು ಸೊ ಇಂಪಾರ್ಟೆಂಟ್ ಏನಿರುತ್ತೆ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮಗೆ ಕಲೆಕ್ಟ್ ಮಾಡಿಬಿಟ್ಟು ಪ್ರೀವಿಯಸ್ ಕ್ವಶನ್ ಪೇಪರಿಂದ ಪ್ರತಿಯೊಂದನ್ನು ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳ ಏನಿರುತ್ತೆ 4 ಅಂಕದ ಪ್ರಶ್ನೆಗಳು ಎಲ್ಲನೂ ಕೂಡ ನಿಮಗೆ ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು 15 ವೆರಿ ಇಂಪಾರ್ಟೆಂಟ್ ಮತ್ತು ಪಿಕ್ಸ್ ನಿಮ್ಮ ಎಕ್ಸಾಮ್ಗಳಿಗೆ ಬರುವಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರಿಪೇರ್ ಆಗಿ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಇಲ್ಲಿ 1 by 1 ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಇಂಡಿಯನ್ ನ್ಯಾಷನಲ್ ಸ್ಟ್ರಗಲ್. ಸೊ ಈ ಒಂದು ಕ್ವಶನ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಇಯರ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕೇಳಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು 10 ರಿಂದ 12 ಪಾಯಿಂಟ್ಸ್ ಆದರೂ ಕೂಡ ನಿಮಗೆ ಪ್ರಿಪೇರ್ ಆಗಲೇಬೇಕು. 4 ಅಂಕ ನಿಮಗೆ ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದಿ ವೇರಿಯಸ್ ಟ್ರೈಬಲ್ ರಿವಾಲ್ಟ್ಸ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಅಂದ್ರೆ ಇಲ್ಲಿ ಬುಡಕಟ್ಟು ವರ್ಗಗಳು ಅಂತ ಬರುತ್ತೆ ನೋಡಿ. ಸೊ ಅದ್ರ ಬಗ್ಗೆ ಕೇಳಿದ್ದಾರೆ. ಅಥವಾ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ರಾಡಿಕಲ್ಸ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಸೊ ತೀವ್ರಗಾಮಿಗಳ ಪಾತ್ರ ಅಂತ ಹೇಳಿ ಇರುತ್ತೆ ನೋಡಿ. ಸೊ ಆ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಪ್ರತಿಯೊಬ್ಬರು ಕೂಡ ಇದಕ್ಕೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರಿಪೇರ್ ಆಗಿ. ಸೊ ಮೂರನೇ ಕ್ವಶನ್ ವಾಟ್ ಆರ್ ದಿ ಮೇಜರ್ಸ್ ಟೇಕನ್ಸ್ ಬೈ ದಿ ಗೌರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವ್ಯೂಮನ್. ಸೊ ಈ ಒಂದು ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಎಕ್ಸಾಮ್ಗಳಿಗೆ ಕೇಳಿಲ್ಲ ಅಂದರೂ ಕೂಡ ಸೊ ಇದು ನಿಮಗೆ ಜನರಲ್ ಆಗಿ ಕೂಡ ಇದು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ವಾಟ್ ಆರ್ ದಿ ಮೇಜರ್ಸ್ ಟೇಕನ್ಸ್ ಬೈ ದಿ ಗೌರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವ್ಯೂಮನ್. ಸೊ ಇದಕ್ಕೂ ಅಂದರೆ ಒಂದು 7 ರಿಂದ 8 ಪಾಯಿಂಟ್ಸ್ ಆದರೂ ಕೂಡ ಬರೀಲೇಬೇಕು. ಸೊ ಫೋರ್ತ್ ಕ್ವಶನ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಅವರ್ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಅಂದರೆ ಇಲ್ಲಿ ಇಂಪಾರ್ಟೆನ್ಸ್ ಅಗ್ರಿಕಲ್ಚರ್ದು ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೂ ಕೂಡ 4 ಅಂಕ ಇರುತ್ತೆ. ಫಿಕ್ಸ್ ಆಗಿ ನಿಮಗೆ ಬರುವಂಥ ಕ್ವಶನ್ಸ್ಗಳನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಫಿಫ್ತ್ ಕ್ವಶನ್ ಎಕ್ಸ್ಪ್ಲೇನ್ ದಿ ಕಾಸಸ್ ಫಾರ್ ದಿ ಫೇಲ್ಯೂರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಫ್ 1857. ಸೊ ಎಲ್ಲರೂ ಕೂಡ ಇದು ಗೊತ್ತೇ ಇರುತ್ತೆ. ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗೇ ಇರ್ತೀರಾ. ಸೊ ಇದು ಕೂಡ ಒಂದು ಫಿಕ್ಸ್ ಕ್ವಶನ್ ಅಂತಾನೆ ಹೇಳ್ಬೋದು. 6ನೇ ಪ್ರಶ್ನೆ ಸ್ಟ್ರೇಡ್ ದಿ ಕಾನ್ಸರ್ನ್ ಫಾರ್ ಸೋಷಿಯಲ್ ಈಕ್ವಾಲಿಟಿ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಸೊ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಇವರು ಎಲ್ಲರ ಬಗ್ಗೆನೂ ಕೂಡ ಕೇಳಿರ್ತಾರೆ. ಸೊ ಸುಭಾಷ್ ಚಂದ್ರ ಬೋಸ್ ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಎರಡರಲ್ಲಿ ಒಂದಾದರೂ ನಿಮಗೆ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. 7th ಕ್ವಶನ್ ಬ್ರಿಟಿಷ್ ಎಜುಕೇಷನ್ ಕ್ರಿಯೇಟೆಡ್ ಅ ನ್ಯೂ ಜನರೇಷನ್ ಇನ್ ಇಂಡಿಯಾ ಜಸ್ಟಿಫೈ ದಿ ಸ್ಟೇಟ್ಮೆಂಟ್. ಇದಕ್ಕೆ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ ಅನ್ಕೊಂಡಿದ್ದೀನಿ. ಯಾಕಂದರೆ ಇದು ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರಿಪೇರ್ ಆಗಿ. ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಪ್ರತಿ ಕ್ವಶನ್ ಕೂಡ ಪ್ರಿಪೇರ್ ಆಗಿ. 8ನೇ ಕ್ವಶನ್ ಎಕ್ಸ್ಪ್ಲೇನ್ ದಿ ಎಕಾನಮಿಕ್ ಆ್ಯಂಡ್ ಮಿಲಿಟರಿ ಕಾಸಸ್ ಫಾರ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದು ಕೂಡ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಈ ಒಂದು ಕ್ವಶನ್ ಏನಿದೆ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ 2024 ಮತ್ತು 25 ಸಾಲಿನ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಲಿಸ್ಟ್ ಔಟ್ ದಿ ಅಚೀವ್ಮೆಂಟ್ಸ್ ಆಫ್ UNO. ಸೊ ಅಂದರೆ UNO ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಪ್ರಿಪೇರ್ ಆಗಿ. ಸೊ 10th ಕ್ವಶನ್ ಹೌ ಈಸ್ ರೆಡ್ ಸಾಯಿಲ್ ಡಿಫರೆಂಟ್ ಫ್ರಮ್ ಬ್ಲ್ಯಾಕ್ ಸಾಯಿಲ್ ಅಥವಾ ಹೌ ಕ್ಯಾನ್ ವಿ ಕನ್ಸರ್ವ್ ಸಾಯಿಲ್. ಸೊ ಇಲ್ಲಿ ಸಾಯಿಲ್ ಬಗ್ಗೆ ಅಂತ ಈ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ. 10ನೇ ಪ್ರಶ್ನೆ ಅಂದರೆ ಅಲ್ಲಿ ಎಕ್ಸಾಮ್ಗಳಲ್ಲಿ ಸೊ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ನಿಮಗೆ ಸಾಯಿಲ್ ಬಗ್ಗೆ ಅಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹೌ ಈಸ್ ರೆಡ್ ಸಾಯಿಲ್ ಡಿಫರೆಂಟ್ ಫ್ರಮ್ ಬ್ಲ್ಯಾಕ್ ಸಾಯಿಲ್. ಸೊ ಅಂದರೆ ಇಲ್ಲಿ ಬೇರೆ ಬೇರೆ ಸಾಯಿಲ್ಗಳನ್ನು ಕೇಳಿರ್ತಾರೆ. ಅದಕ್ಕೂ ಕೂಡ ಪ್ರಿಪೇರ್ ಆಗಿ. ಮತ್ತು ಅಥವಾ ಹೌ ಕ್ಯಾನ್ ವಿ ಕನ್ಸರ್ವ್ ದಿ ಸಾಯಿಲ್ ಈ ಒಂದು ಕ್ವಶನ್ ಕೂಡ ಕೇಳಿರ್ತಾರೆ. ಸೊ ಪ್ರಿಪೇರ್ ಆಗಿ. 11ನೇ ಕ್ವಶನ್ ಲಿಸ್ಟ್ ದಿ ವೇರಿಯಸ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ. ಲಿಸ್ಟ್ ದಿ ವೇರಿಯಸ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ. 12ನೇ ಕ್ವಶನ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಸೊ ಅರಣ್ಯಗಳ ಮಹತ್ವವನ್ನು ಕೇಳಿದರೆ ಅದಕ್ಕೂ ಕೂಡ ಪ್ರಿಪೇರ್ ಆಗಿ. 13ನೇ ಕ್ವಶನ್ ವಾಟ್ ಆರ್ ದಿ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಅರ್ಥ್ವೇಕ್. ಅಂದರೆ ಅರ್ಥ್ಕ್ವೇಕ್ ಏನಿದೆ ಅದಕ್ಕೆ ಅಂದರೆ ಅದರಿಂದ ಏನೇನು ಎಫೆಕ್ಟ್ಸ್ ಆಗುತ್ತೆ ಕಾಸಸ್ ಏನಾಗುತ್ತೆ ಅನ್ನೋದನ್ನು ಕೇಳಿದರೆ ಪ್ರಿಪೇರ್ ಆಗಿ. ಈ ಒಂದು ಕ್ವಶನ್ಸ್ ಎಲ್ಲನೂ ಕೂಡ ನಿಮಗೆ 99% ಇವೇ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗಳಿಗೆ ಬಂದಿರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ.
ವಾಟ್ ಆರ್ ದಿ ಚಾಲೆಂಜಸ್ ಫೇಸ್ಡ್ ಇನ್ ಇಂಡಿಯಾ ಅಂದರೆ ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಇಂಡಿಯಾ, ನಮ್ಮ ಇಂಡಿಯಾ ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದೆ. ಸೊ ಇದಕ್ಕೂ ಕೂಡ ನಿಮಗೆ 7ರಿಂದ 8 ಪಾಯಿಂಟ್ಸ್ ಆದರೂ ಕೂಡ ನೀವು ಬರೀಲೇಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು 14 ಪ್ರಶ್ನೆಗಳಿಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ 99% ಇವೇ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರು ನೀವು ಬೇರೆ ಏನು ಸ್ಟಡಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಒಂದು ಕ್ವಶನ್ಸ್ಗಳಿಗೆ ಮೊದಲು ಪ್ರಿಪೇರ್ ಆಗಿ ಆನಂತರ ನೀವೇನಾದರೂ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ಟಡಿ ಮಾಡೇ ಇರ್ತಾರೆ. ಮೊದಲು ಈ ಒಂದು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ ಆನಂತರ ಬೇರೆ ಬೇರೆ ಸ್ಟಡಿ ಮಾಡ್ಬೋದು. ಸೊ ಈಗ ಮತ್ತೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ವಿಡಿಯೋನ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.